ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರಿನಲ್ಲಿ ಮಾಧ್ಯಮದವರಿಗೆ ಪ್ರತಿಕ್ರಿಯೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಣ್ಣ ಮತ್ತು ಬಡವರಿಗೆ ಸಾಲದ ರೂಪದಲ್ಲಿ ಹಣ ನೀಡುತ್ತಿದ್ದಾರೆ. ಅನೇಕ ಬ್ಯಾಂಕುಗಳು ರಿಸರ್ವ್ ಬ್ಯಾಂಕ್ನ ಮಾರ್ಗದರ್ಶನದಲ್ಲಿ ನಡೆಯುತ್ತದೆ. ಬಹಳಷ್ಟು ಕಂಪನಿಗಳು ಯಾವುದೇ ಪರವಾನಗಿ ಇಲ್ಲದೆ ನಡೆಸುತ್ತಿದ್ದಾರೆ. ನನ್ನ ಕ್ಷೇತ್ರದ ಕುರಂಕೋಟೆ ಗ್ರಾಮದಲ್ಲಿಯೂ 5 ಸ್ಟಾರ್ಸ್ ಫೈನಾನ್ಸ್ ಕಂಪನಿ ಮಾರುತಿ ಎಂಬುವರಿಗೆ ಸುಮಾರು 2.5 ಲಕ್ಷದ ಸಾಲ ರೂಪದಲ್ಲಿ ಹಣ ನೀಡಿ ಅವನು ಫೈನಾನ್ಸ್ ಕಂಪನಿಗೆ ಸಾಲವನ್ನು ಹಿಂದಿರುಗಿಸಿದ್ದಾನೆ. 4.5 ಲಕ್ಷ ಹಣ ಕಟ್ಟಿದ್ರೂ ಸಹ ಇನ್ನು 70 ರಿಂದ 80 ಸಾವಿರ ರೂಪಾಯಿ ಹಣ ಕಟ್ಟಲೇಬೇಕೆಂದು ಫೈನಾನ್ಸ್ ಕಂಪನಿಯವರು ಇವರಿಗೆ ಕಿರುಕುಳ ನೀಡಿದ್ದಾರೆ. ಸಾಲವನ್ನ ಹಿಂತಿರುಗಿಸುವಂತೆ ಒತ್ತಾಯ ಮಾಡಿ ಅವನು ಕೊಟ್ಟದಿದ್ದಾಗ ಗ್ರಾಮದಲ್ಲಿ ಅವನ ಮಾನ ಮರ್ಯಾದೆ ರೂಪದಲ್ಲಿ ಬೆದರಿಕೆ ಹಾಕುತ್ತಾರೆ. ಈ ಮನೆಯು 5 ಸ್ಟಾರ್ ಕಂಪನಿಗೆ ಸೇರಿದೆ ಎಂದು ಬೆದರಿಕೆ ಹಾಕಿ ಬೀಗ ಹಾಕಲು ಮುಂದಾದಾಗ ದಾರಿ ತೋಚದೆ ಇವನು ಮನೆ ಬಿಟ್ಟು ಹೋಗಬೇಕಾದ ಪರಿಸ್ಥಿತಿ ಉಂಟಾಗಿರುತ್ತದೆ. ಇದನ್ನ ಮಾಧ್ಯಮದವರಿಗೆ ನಾನು ಗಮನಿಸಿದ ತಕ್ಷಣವೇ ತುಮಕೂರು ಎಸ್ಪಿ ಹಾಗೂ ಡಿಸಿ ಅವರನ್ನ ಕುರಂಕೋಟೆ ಗ್ರಾಮಕ್ಕೆ ಕಳುಹಿಸಿ ಸದ್ಯದ ಪರಿಸ್ಥಿತಿಯನ್ನ ತಿಳಿಸುವಂತೆ ಆದೇಶ ಮಾಡಿರುತ್ತೇನೆ. ಮ್ಯಾನೇಜರ್, ವ್ಯವಸ್ಥಾಪಕ ಹಾಗೂ ಅವರ ಸಿಬ್ಬಂದಿಯನ್ನ ಈಗಾಗಲೇ ಬಂಧಿಸಿ ಜೈಲಿಗೆ ಬಿಡಲಾಗಿದೆ. ಈಗಿನ ಪರಿಸ್ಥಿತಿಯನ್ನ ನಾನು ತಿಳಿಯಲು ಖುದ್ದು ನಾನೇ ಸಹ ಕುರಂಕೋಟೆ ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿನ ಪರಿಸ್ಥಿತಿ ತಿಳಿದುಕೊಳ್ಳುತ್ತಿದ್ದೇನೆ ಎಂದರು. ಕಾನೂನು ಬಾಹಿರವಾಗಿ ಯಾರು ಸಾಲ ವಸೂಲಿ ಮಾಡ್ತಾರೆ, ಅದು ಒತ್ತಾಯ ಮಾಡಿ ಹೊಡೆಯೋದು, ಗೂಂಡಾಗಳನ್ನು ಕಳಿಸೋದು, ಇಂಥದ್ದೇನಾದರೂ ಯಾರಿಗೆ ಆದರೆ ತಕ್ಷಣ ಅದನ್ನು ಪೊಲೀಸ್ನವರಿಗೆ ಅಥವಾ ತಹಶೀಲ್ದಾರ್ರವರಿಗೆ ಅವ್ರ ಗಮನಕ್ಕೆ ತರಬೇಕು ಅಂತೇಳಿ ನಾನು ಈ ಕ್ಷೇತ್ರದ ಜನರಿಗೆ, ಬರೀ ಕ್ಷೇತ್ರದ ಜನನೇ ಅಲ್ಲ ಇಡೀ ರಾಜ್ಯದ ಜನರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೇವೆ, ನಿಮ್ಮ ಗಮನಕ್ಕೆ ಅಂಥದ್ದು ಯಾವುದೇ ಬಂದರೆ ಇಮಿಡಿಯೇಟಾಗಿ ಕ್ರಮ ತಗೊಳ್ಳಿ ಅಂತೇಳಿ. ಪೊಲೀಸ್ನವ್ರಿಗೂ ಕೂಡ SP ಅವರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ, ಇಡೀ ಸ್ಟೇಟಲ್ಲಿ ನೀವು ಕೇಸ್ಗಳನ್ನು ರಿಜಿಸ್ಟರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ SP ಗಳಿಗೂ ಕೂಡ DC SP ತಿಳಿಸಿದ್ದೀವಿ. ಸರ್, ಇದಕ್ಕೆ ಬೇರೆ ಪರಿಹಾರ ಮಾಡೋದಿಲ್ಲ, ಬೇರೆ ಪರಿಹಾರ ಅವರು ಮೈಕ್ರೋ ಫೈನಾನ್ಸ್ ನಡ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆರೋಪ ಇದೆ ಸರ್. ಅದೇ ರೀ, ಈಗ RBI ಗೈಡ್ಲೈನ್ಸ್ ಇದೆ, ಅವರು ಈ ರೀತಿ ಹೋಗಿ ಕೇಳಬೇಕು, ಸಾಲನ 6 ಗಂಟೆ ಮೇಲೆ ಹೋಗಬಾರ್ದು, ಆಮೇಲೆ ಒತ್ತಾಯ ಮಾಡಬಾರ್ದು, ಗುಂಡಾಗಿರಿ ಮಾಡಬಾರ್ದು ಅಂತೆಲ್ಲ ಗೈಡ್ಲೈನ್ ಕೊಟ್ಟಿದ್ದಾರೆ. ಅದನ್ನು ಮೀರಿ ಮಾಡ್ತಾರೆ. ಈಗ ರಿಜಿಸ್ಟರ್ಡು MFI ಅಂತೀವಿ ನಾವು, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅಂತ, ಅವರು ರಿಜಿಸ್ಟರ್ ಇದ್ದರೂ ಕೂಡ ಆ ಗೈಡ್ಲೈನ್ಸ್ ಮಾಡಬೇಕು. ರಿಜಿಸ್ಟರ್ ಮಾಡಿದ್ದೀನಿ ಅಂದ ತಕ್ಷಣವೇ ಅವ್ನು ಹೆಂಗೆ ಬೇಕಾದ್ರೂ ಮಾಡೋಕ್ಕಾಗಲ್ಲ, ಆ ಗೈಡ್ಲೈನ್ಸಿನ ಆಧಾರದ ಮೇಲೆ ಮಾಡಬೇಕು. ಗೈಡ್ಲೈನ್ಸ್ ಮಾಡಲಿಲ್ಲ ಅಂತಂದರೆ ಅದು ತಪ್ಪಾಗುತ್ತೆ, ಅವ್ರ ಮೇಲೆ ಕ್ರಮ ಮಾಡ್ತೀವಿ. ಇದು ಯಾರು ರಿಜಿಸ್ಟರ್ಡ್, ಅನ್ರಿಜಿಸ್ಟರ್ಡ್ ಇದ್ದಾರೆ, ಯಾರು ಲೈಸೆನ್ಸ್ ಇಲ್ಲ ಅವನಿಗೆ ಅವ್ನ ಕೈ ಸಾಲ ಕೊಡೋದು ಅಂತಾರಲ್ಲ ನಮ್ಮಲ್ಲಿ ಹೇಳಿ, ಆ ಥರ ಎಲ್ಲ ಕೊಟ್ಕೊಂಡು ಬರ್ತಾನೆ. ಅವನು ಎಷ್ಟಾಗ್ತಾನೆ ಇದು ಬಡ್ಡಿ ಅಂದರೆ 35% ಆಗ್ತಾನೆ. ಅವ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಹಂಗಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಈಗ ಅದಕ್ಕೆ ಕಡಿವಾಣ ಹಾಕಬೇಕು ಅಂತಲೇ ಕಾನೂನು ತರ್ತಾರೆ. ಮತ್ತು ಹನುಮಂತಪುರದ ಘಟನೆ ಸರ್,